ಆಗಿ ನಡೆಯುತ್ತೆ ಸತ್ಯ ಕ್ಷೇತ್ರ ಅಂತ ನಾವು ಭಾವಿಸಿದ್ದು. ಆದರೆ ದಿನದಿಂದ ದಿನಕ್ಕೆ ಅಲ್ಲಿ ನಡೀತಕ್ಕಂಥ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಮತ್ತು ನಮಗೆ ಪತ್ರಿಕೆ ಇರ್ಬೋದು, ಮಾಧ್ಯಮ ಮುಖಾಂತರ ಏನು ಗೊತ್ತಾಗ್ತಿದೆ, ಅಲ್ಲಿ ಅನೇಕ ಶವಗಳನ್ನ ಹೂತಿಟ್ಟಿದ್ದೀನಿ ತೋರಿಸ್ತೀನಿ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಹೀಗಿರುವಾಗ ಸತ್ಯತೆ ಬಗ್ಗೆ SIT ನ್ಯಾಯಯುತವಾಗಿ ಯಾರ ಪರವಾಗಿಯೂ ಇಲ್ಲದ ಧರ್ಮ, ಸತ್ಯ ಮತ್ತು ಅವರ ಒಂದು ಆತ್ಮಸಾಕ್ಷಿಯಾಗಿ ಅಲ್ಲಿ ನಿಜವಾಗ್ಲೂ ತನಿಖೆ ನಡೆದಾಗ ಸತ್ಯ ಹೊರಬರುತ್ತೆ. ಸತ್ಯ ಹೊರಗೆ ಬರಲೇಬೇಕು. ಬೂದಿ ಮುಚ್ಚಿದ ಕೆಂಡ ಅನ್ನೋದು ಒಂದು ಸತ್ಯ ಬರಬೇಕು, ಸತ್ಯ ಉಳಿಸ್ಬೇಕು, ಧರ್ಮಸ್ಥಳನ ಕಾಪಾಡಬೇಕು. ಇದು ಸತ್ಯ ಮೇಡಮ್. ದಿನದಿಂದ ದಿನಕ್ಕೆ ವಿಷಯಗಳು ಬಹಿರಂಗವಾಗ್ತಾ ಇದೆ. ಜಸ್ಟಿಸ್ ಫಾರ್ ಅದು ಹಾಗೆ ಮೊನ್ನೆ ನಾವು ನೋಡಿದಾಗ ಡಾಕ್ಟರ್ ಅನನ್ಯ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಓದ್ತಾ ಇರ್ತಕ್ಕಂಥ ವೈದ್ಯಕೀಯ ವಿದ್ಯಾರ್ಥಿನಿ, ಅಲ್ಲಿ ಹೋದಾಗ ಅವಳ ಒಂದು ನಾಪತ್ತೆ ಆಗಿತ್ತು. ಅದನ್ನು ಈಗ ತಾಯಿ ಹೊರಗೆ ತರ್ತಾ ಇದ್ದಾರೆ. ಅಲ್ಲಿ ಪೊಲೀಸರೂ ಸಹ ಶಾಮೀಲಾಗಿದ್ದಾರೆ. ಅಲ್ಲಿ ರಾಜಕೀಯ ಷಡ್ಯಂತ್ರ ಮತ್ತು ಪ್ರಭಾವಿ ವ್ಯಕ್ತಿಗಳ ಕೈವಾಡ ಎದ್ದು ಕಾಣ್ತಾ ಇದೆ. ಧರ್ಮವನ್ನು ಕಾಪಾಡಬೇಕಾದಂಥ ಒಂದು ಸ್ಥಳದಲ್ಲಿ ಅನೈತಿಕ ಚಟುವಟಿಕೆ, ಅನೈತಿಕ ಮತ್ತು ಅತ್ಯಾಚಾರಗಳು ಜೊತೆಗೆ ಕೊಲೆಗಳು, ಇದ್ರ ಬಗ್ಗೆ ಯಾರು ಬಾಯಿ ಬಿಡೋ ಹಾಗಿಲ್ಲ. ಇದನ್ನು ಮುಚ್ಚಾಕ್ತಾ ಇದ್ದಾರೆ. ಆ ಮುಚ್ಚಾಕುವಿಕೆಯನ್ನು ತಡೆಗಟ್ಟಬೇಕು. ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಅನೇಕ ಹೆಣ್ಣು ಮಕ್ಕಳು ಅದು ತಪ್ಪದು. ಧರ್ಮಸ್ಥಳಕ್ಕೂ ಬೇರೆ ಕ್ಷೇತ್ರಕ್ಕೂ ಏನು ವ್ಯತ್ಯಾಸ ಆಗಾದ್ರೆ? ಅಲ್ಲಿ ಧರ್ಮ ಕಾಪಾಡಬೇಕಾದ ವ್ಯಕ್ತಿಗಳೇ ತಮ್ಮ ಹಣ ಪ್ರಭಾವ, ರಾಜಕೀಯ ಪ್ರಭಾವದಿಂದ ಪೊಲೀಸರು ಬಾಯಿ ಮುಚ್ಚಿಸೋದು ಮತ್ತು ಧ್ವನಿ ಎತ್ತಿದವರ ಧ್ವನಿಯನ್ನು ಅಡಗಿಸುವುದು, ಇದು ಯಾವ ಧರ್ಮ? ಇದು ನ್ಯಾಯಯುತವಾಗಿದೆಯಾ? ಧರ್ಮಕ್ಷೇತ್ರ ಅನ್ನೋದು ಎಂಥದ್ದು? ಧರ್ಮವನ್ನು ಕಾಪಾಡಬೇಕಾದಂಥದ್ದು, ಧರ್ಮಕ್ಕಾಗಿ ನಿಲ್ಲಬೇಕಾದದ್ದು, ಧರ್ಮದಿಂದ ನಡ್ಕೊಳ್ಳೋರಿಗೆ ನಾವು ಸ್ವಾಗತ ಕೊಡಬೇಕಾದಂಥ ಸ್ಥಳದಲ್ಲಿ ನಿತ್ಯ ಮತ್ತು ಅಲ್ಲಿ ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು 18 ಇನ್ನೂ ವಯಸ್ಸಿಗೆ ಬಂದಿಲ್ಲ ಅಂತ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಿದೆ ಅಂದರೆ ಅದು ಒಂದು ಧರ್ಮಸ್ಥಳ ಏನ್ರಿ? ಇದು ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು. ಇದು ನಮ್ಮ ರಾಜ್ಯ ಮತ್ತು ಧರ್ಮಸ್ಥಳಕ್ಕಾದಂಥ ಒಂದು ಅಪಮಾನ ಅಂತ ಭಾವಿಸಿ ಪ್ರತಿಯೊಬ್ಬ ವಿಚಾರವಾದಿಗಳು, ಪ್ರತಿಯೊಂದು ರಾಜಕೀಯ ಪಕ್ಷಗಳು ಧ್ವನಿ ಎತ್ತಬೇಕು. ಧ್ವನಿ ಎತ್ತಿದಾಗ ಆ ಸೌಜನ್ಯ ಅನ್ನೋಳಿಗೆ ನ್ಯಾಯ ಸಿಗುತ್ತೆ. ಇಲ್ಲಾಂದ್ರಿಲ್ಲ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ 3 ನ್ಯಾಯಾಂಗಗಳು ಸ್ಟ್ರಾಂಗ್ ಆದಾಗ ಎಲ್ಲೂ ಯಾವುದೇ ರೀತಿಯ ಅನಾಚಾರಗಳಾಗಲಿ, ಕೊಲೆಗಳಾಗಲಿ, ಅತ್ಯಾಚಾರಗಳು ನಡೆಯುವುದಿಲ್ಲ. ಇಲ್ಲಾಂದರೆ ನಿತ್ಯನೂ ನಡೀತಾ ಇರುತ್ತೆ. ಪ್ರಭಾವಿ ವ್ಯಕ್ತಿಗಳು ಹಣಕಾಸು ಇರ್ತಕ್ಕಂಥದ್ದು ಅವನು ಪ್ರಭಾವ ಹಾಕ್ತಾನೆ ಮುಚ್ಚಾಕ್ತಾರೆ. ಸರ್, ಧರ್ಮಸ್ಥಳದಲ್ಲಿ ಆಗಿರುವಂತಹ ಕೇಸ್ ವಿಚಾರದಲ್ಲಿ SIT ರಚನೆ ಆಗಿದೆ. ಈ ಒಂದು ವಿಚಾರದಲ್ಲಿ ಮಾಧ್ಯಮದವರು ಯಾವುದೇ ಸುದ್ದಿ ಪ್ರಸಾರ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಸುದ್ದಿ ತೋರಿಸ್ತಾ ಇಲ್ಲ, ಬೇಡದಿರೋದಷ್ಟೇ ತೋರಿಸ್ತಾರೆ ಅನ್ನೋವಂಥದ್ದು ಜನಗಳು ಹೇಳ್ತಾರೆ. ಆದರೆ ಇದೇ ವಿಚಾರದಲ್ಲಿ ನಾವು ಹೋಗ್ಬಿಟ್ಟು ಜನರ ಅಭಿಪ್ರಾಯ ಕೇಳಿದ್ರೆ ಯಾರು ಮುಂದೆ ಬರೋದೇ ಇಲ್ಲ. ಅಯ್ಯೋ ಆ ವಿಚಾರನ ನಾವು ಮಾತಾಡಲ್ಲ ಬಿಡಿ ಅಂತೇಳಿ ಓಡಿ ಹೋಗ್ತಾರೆ. ಈ ಥರ ಆದಾಗ ಮಾಧ್ಯಮದವ್ರಿಗೆ ಹೇಳೋದಷ್ಟೇ ಬಿಟ್ಟು ಜನರು ಕೂಡ ಮುಂದೆ ಬರ್ತಿಲ್ಲ. ಅಷ್ಟಿದ್ರೆ ಯಾಕೆ ಈ ರೀತಿ ಅಂತ? ನೋಡಮ್ಮ, ಅಲ್ಲಿ ಪ್ರಭಾವಿ ವ್ಯಕ್ತಿಗಳು ಮತ್ತೆ ಅಲ್ಲಿ ಒತ್ತಡ ಹಾಕ್ತಾ ಇದ್ದಾರೆ. ಯಾರು ಅಲ್ಲಿ ಬಾಯಿ ಬಿಡ್ತಾರೋ ಅವರ ಸಂಸಾರ, ಅವರ ಜೀವನ ಸರ್ವನಾಶ ಆಗುತ್ತೆ. ಹೆದರಿಕೆಯಿಂದ ಅವರು ಬಾಯಿ ಬಿಡ್ತಿಲ್ಲ. ಮಾಧ್ಯಮದವ್ರನ್ನ ಅವರು ಒಳಗೆ ಬಿಟ್ಕೊಳ್ತಿಲ್ಲ. ಸತ್ಯ ಹೇಳಲಿಕ್ಕೆ ಹೆದರುತ್ತಿದ್ದಾರೆ. ಯಾಕಂದರೆ ನಾಳೆ ನಮ್ಗೆ ಏನಾಗ್ಬೋದು, ನಮ್ಮ ಮಕ್ಕಳಿಗೆ ಏನು ಮಾಡಬಹುದು, ನಾವು ಬಾಯಿ ಬಿಟ್ಟರೆ ನಮ್ಮ ಮಕ್ಕಳ ಭವಿಷ್ಯ ಏನು, ನಮ್ಮ ಜೀವನ ಏನು, ನಮ್ಮನ್ನು ಇಲ್ಲಿಂದ ಹೊರಗಾಗ್ತಾರಂಥ ಪ್ರಭಾವಿ ವ್ಯಕ್ತಿಗಳು ಮಾಡ್ತಕ್ಕಂಥ ಕುತಂತ್ರದಿಂದ ಅಲ್ಲಿನ ಮುಗ್ಧ ಜನತೆ ಬಾಯಿ ಬಿಡ್ತಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ಲಿ ಏನು ಆಗ್ತಾ ಇದೆ ಅಂತ. ಸತ್ಯ ಬೇಕಾ, ನ್ಯಾಯ ಬೇಕಾ? ಜನರು ದಂಗೆ ಹೇಳಿ ಸತ್ಯನ ನಾವು ನೋಡಬೇಕು. ಯಾಕಂದರೆ ಇದು ಕಲಿಯುಗ ಅಲ್ಲ, ಇದು ಶಿಲಾಯುಗ ಅಲ್ಲ. ಇದು ಪ್ರಜಾಪ್ರಭುತ್ವದ ನಾಡು, ಆಧುನಿಕ ನಾಡು. ಈಗ ಮಾಧ್ಯಮಗಳಾಗಲಿ, ಮೊಬೈಲ್ ಆಗಲಿ, ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ಯಾರು ಮುಗ್ಧರಲ್ಲ. ಸರ್, ಧರ್ಮಸ್ಥಳ ಮಾಸ್ ಮರ್ಡರ್ ವಿಚಾರ ಏನಿದೆ, ಇದರಲ್ಲಿ ರಾಜ್ಯ ಸರ್ಕಾರದಿಂದ ಈಗಾಗಲೇ SIT ರಚನೆ ಘೋಷಣೆ ಆಗಿದೆ. SIT ಟೀಮ್ ಕೂಡ ಧರ್ಮಸ್ಥಳಕ್ಕೆ ಹೋಗಿದೆ, ಒಂದಷ್ಟು ತನಿಖೆ ಕೂಡ ನಡೀತಾ ಇದೆ. ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ? ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಶ್ರೀರಾಜ್ ಅಂತೇಳಿ.
ನಾನು ಈ ಒಂದು ಧರ್ಮಸ್ಥಳದ ಏನು ಒಂದು 1944ರಿಂದ ಏನು ಕೊಲೆಗಳು ಮತ್ತು ಕೆಲವು ಚಿಕ್ಕ ಮಕ್ಕಳು ಕೊಲೆಗಳು ಹಾಗೆ ಅದರಲ್ಲೂ ಹೆಣ್ಮಕ್ಳು ಹದಿಹರೆಯದ ಹೆಣ್ಮಕ್ಳು ಕೊಲೆ ಆಗ್ತದೆ, ಅಲ್ಲಿಂದನೂ ನಾನು ಓದ್ಕೊಬಂದಿದ್ದೀನಿ ಆ ವಿಚಾರ. ಆದರೆ ಇವತ್ತಿಗೆ ಅದು ತನಿಖೆಗೆ ಜೀವ ಬಂದಿರೋದಕ್ಕೆ SIT ರಚನೆ ಆಗಿದೆಯಲ್ಲ, ಅದನ್ನು ಪರಿಪೂರ್ಣವಾಗಿ ನಾನು ಈ ಸರ್ಕಾರ ಇವಾಗ ಏನಿದೆಯೋ ಗೌರ್ಮೆಂಟ್ ಸರ್ಕಾರ, ಅದಕ್ಕೆ ಪರಿಪೂರ್ಣವಾಗಿ ನನ್ನ ಅಂತರಾಳದ ಅಭಿಮಾನದಿಂದ ಅವ್ರನ್ನ ಅಭಿನಂದಿಸ್ತೀನಿ. ಯಾಕಂದರೆ ಈಗಲಾದರೂ ಆ ಹೂತಿಟ್ಟ ಶವಗಳು ಯಾರ್ದೆಂದು ಪ್ರಾಮಾಣಿಕವಾಗಿ ತಿಳಿಸ್ಕೊಡ್ಲಿ ಅನ್ನೋದೇ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಅವರಿಗೆ ದೇವರು ಪ್ರಾಮಾಣಿಕವಾಗಿ ತನಿಖೆ ಮಾಡುವ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಕಣ್ಣಲ್ಲಿ ನೀರು ಬರುತ್ತೆ ನೆನೆಸ್ಕೊಂಡ್ರೆ. ಆ ಹುಡುಗಿ ಇವತ್ತಿಗೂ ಆ ಹುಡುಗಿನ ಅಂಥ ಚಿಕ್ಕ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಆಗಿ ಹೋಗಿ ಬರೋ ಚಿಕ್ಕ ಮಕ್ಕಳನ್ನ ಅತ್ಯಾಚಾರ ಮಾಡಿ, ಅಟ್ಲೀಸ್ಟ್ ಅತ್ಯಾಚಾರ ಮಾಡ್ತಾರೆ ಬದುಕೊಳ್ಳಿ ಅಂತ ಬಿಡೋದು ಬೇಡವಾ? ಆ ಮಕ್ಕಳು ಕೊಲೆ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕಿನ್ನ ಹೀನಾಯ ಕೃತ್ಯ ಯಾವುದಿದೆ ಪ್ರಪಂಚದಲ್ಲಿ? ಅದು ನೂರಾರು ಹೆಣ. ನಾವು ಕೇಳ್ತಾ ಇದ್ವಿ, ಯಾವುದೋ ಯಾರವನು ಹಿಟ್ಲರು ಸಾವಿರಾರು ಹೆಣಗಳನ್ನ ಕೊಲೆ ಮಾಡಿದ ಒಂದು ಇದನ್ನು ಕೇಳ್ತಾ ಇದ್ವಿ, ನಮಗೆ ಗೊತ್ತಿಲ್ಲ. ಆದರೆ ಇದು ನಮ್ಮ ಕರ್ನಾಟಕದಲ್ಲಿ ನೂರಾರು ಹೆಣ, ಅದು ಬಿಟ್ಟರೆ ಇದೆ ಅನ್ನಿಸ್ತು ನನಗೆ. ಅದು ಜೀವಂತವಾಗಿ ಕೊಲೆ ಮಾಡ್ತಾ ಇರೋದು. ಮನುಷ್ಯಕ್ಕೆ ಬೆಲೆ ಬೇಡವಾ? ದನಗಳು ದನಗಳ್ನ ಊತಾಕೋರೆ ನೀವು ಹುಡ್ಕಾಡ್ತೀರಾ, ದನಗಳ್ಗೆ ಹಂಗಾಯ್ತು ಅಂತೀರಾ, ಅಂದ್ರೆ ಮನುಷ್ಯನಿಗೆ ಬೆಲೆ ಬೇಡವಾ? ಅದನ್ನು ನೆನೆಸ್ಕೊಂಡ್ರೆ ನಿಜಕ್ಕೆ ಕಣ್ಣೀರಲ್ಲಿ ನೀರು ಬರುತ್ತೆ. ಆದಷ್ಟು ಬೇಗ ಸತ್ಯತೆ ತಿಳಿಲಿ. ನಿಜವಾಗ್ಲೂ ನನಗೆ ಅಲ್ಲಿ ಯಾರು ದರ್ಶನಕ್ಕೆ ಹೋಗ್ತಾರೆ, ಯಾರು ಸುಂದರವಾದ ಹೆಣ್ಮಕ್ಳು ಕಾಣ್ತಾರೆ, ಅವತ್ತು ಅವರು ಅವಂಥವ್ರು ನೋಡ್ಬಿಟ್ರೆ ಬಲಿಪಶು ಆಗ್ತಾರೆ ಅನ್ನೋದನ್ನು ನಾನು ಕೇಳಿದ್ದೀನಿ, ನೋಡಿಲ್ಲ, ಅದನ್ನು ಕೇಳ್ತಾನೂ ಇದ್ದೀನಿ. ಅಲ್ಲಿ ಸ್ಥಳಕ್ಕಿರೋ ಅಲ್ಲಿರೋರೇ